ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ಲಾಗ್ ಬಂದು ವೆಕೇಷನ್ ಡೇನ 3ನೇ ದಿನ ಆಗಿರುತ್ತೆ. ಮುರುಡೇಶ್ವರದಲ್ಲೇ ನಾವು ವೆಕೇಷನ್ ಪ್ಲ್ಯಾನ್ ಮಾಡಿದ್ದು 3 ಡೇಸು. ಸೊ 3ನೇ ದಿನ ನಾವು ವೆಕೇಟ್ ಮಾಡಿ ರೂಮ್ನ ಚೆಕ್ಔಟ್ ಮಾಡಬೇಕಾಗಿತ್ತು. ನೆಕ್ಸ್ಟು ಏನು ಪ್ಲ್ಯಾನ್ ಅಂತ ಏನೂ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಏನು ಅಂತ ಎಲ್ಲ ಮಾತಾಡ್ಕೊಂಡು ರೂಮ್ನ ವೆಕೇಟ್ ಮಾಡಿಕೊಂಡು ಹೊರಟು. ಮಾರ್ನಿಂಗ್ ಬೇಗನೆ ರೂಮ್ನ ಚೆಕ್ಔಟ್ ಮಾಡಿ ಹೊರಟು. ಅಲ್ಲಿಂದ ಎಲ್ಲಿ ಹೋಗಬೇಕು ಅಂತ ಡಿಸ್ಕಸ್ ಮಾಡಿಕೊಂಡು ಹೊರಟು. ಅಲ್ಲಿ ಆನ್ ದಿ ವೇ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಹೈವೇಲಿ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವು. ಅಲ್ಲೇ ಟಿಫನ್ ಮಾಡಿಕೊಂಡು ನೆಕ್ಸ್ಟು ಈಶ್ವರನ ಊದೋಟ ನೋಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವು. ಸೊ 1 ಅವರ್ ಹೋಗೋಣ ಅಂದ್ಕೊಂಡು ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು 1 ಅವರ್ನ ಕ್ಯಾನ್ಸಲ್ ಮಾಡಿ ಈಶ್ವರನ ಊದೋಟ ನೋಡಿಕೊಂಡು ಸಿಗಂದೂರು ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಫಸ್ಟು ಈಶ್ವರನ ಊದೋಟ ನೋಡೋಣ ಅಂತ ಅಂದ್ಬಿಟ್ಟು ಹೊರಟು. ಈಶ್ವರನ ಊದೋಟ ಅಂದರೆ ಕೇಶವನಾಥೇಶ್ವರ ದೇವಾಲಯ. ಅಲ್ಲಿ ಹೋಗೋ ರೋಡ್ ಅಂತೂ ಚೂರು ಚೆನ್ನಾಗಿರಲಿಲ್ಲ, ತುಂಬ ಮಣ್ಣು ರೋಡು. ನಾವು ಹೋಗ್ತಿರೋ ದಾರಿ ನೋಡಿದ್ರೆ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಯಾವುದಾದ್ರೂ ಕಾಡಿಗೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇರೋದು ಹೋಗೋ ರೋಡ್ ನೋಡ್ತಾ ಇದ್ರೆ. ಅಲ್ಲಿ ಹೋಗಾದ್ಮೇಲೆ ಅಲ್ಲಿ ಒಂದು ಮನೆ ಥರ ಇದೆ. ಆ ಮನೆನ ನೋಡಿ ನಾವು ಇಲ್ಲಿ ಎಲ್ಲಿ ಬಂದಿದ್ದೀವಿ, ದೇವಸ್ಥಾನಕ್ಕೆ ಬಂದಿದ್ದೀವಿ ಅಥವಾ ಯಾವ್ದಾದ್ರು ಮನೆಗೆ ಬಂದಿದ್ದೀವ ಅಂತ ಅನ್ನಿಸ್ತು. ಬಟ್ ಅಲ್ಲಿ ಹೋಗಿ ಒಳಗಡೆ ಹೋಗ್ತಾ ಇದ್ಬೇಕಾದ್ರೆ ಗೊತ್ತಾಯಿತು ಒಳಗಡೆ ಇದೆ ದೇವಸ್ಥಾನ ಅಂತ. ಬಟ್ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ. ಅಲ್ಲಿ ಸ್ವಲ್ಪ ಆಲ್ಟ್ರೇಷನ್ಗಳನ್ನೂ ಸಹ ಮಾಡ್ತಿದ್ದಾರೆ. ಕಲ್ಲುಗಳನ್ನೆಲ್ಲ ಹಾಕಿ ಹತ್ತೋದಕ್ಕಾಗಲಿ ಅಥವಾ ಇಳಿಯೋದಕ್ಕಾಗಲಿ ಸ್ವಲ್ಪ ಅಲ್ಲಿ ಕಷ್ಟ ಆಗುತ್ತೆ. ಸೊ ಸ್ಟೆಪ್ಸ್ ಥರ ಕಲ್ಲಲ್ಲೇ ಸಹ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ. ಮತ್ತು ನಾವು ಹೋಗಿದ್ದ ಟೈಮಲ್ಲಿ ಅಷ್ಟು ಜನ ಇರಲಿಲ್ಲ, ಕಡಿಮೆ ಜನ ಇದ್ದರು. ಸೊ ಅಲ್ಲಿಗೆ ಮಳೆಗಾಲದಲ್ಲಿ ಹೋದರೆ ವೆದರು ತುಂಬಾ ಚೆನ್ನಾಗಿರುತ್ತೆ. ಸೊ ಗ್ರೀನರಿ ಎಲ್ಲ ಆ ಮನೆ ಹತ್ರ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಈಶ್ವರನ ಊದೋಟ ಅಂದರೆ ಆ ಮೂವಿಲಿರುತ್ತಲ್ಲ ಆ ಥರ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಸೊ ಈ ಥರ ಇದೆ ಅಂತ. ಈ ದೇವಸ್ಥಾನನ ಕೇಶವನಾಥೇಶ್ವರ ದೇವಾಲಯ, ಹಾಗೆ ಮೂಡುಗಲ್ಲು ಸಹ ಅಂತಲೂ ಸಹ ಕರೀತಾರೆ. ಸೊ ಅಲ್ಲಿ ಹಾಗೇನೆ ಅಲ್ಲಿ ಗುಹೆಯೊಳಗೆ ನೀರು ಇರುತ್ತೆ, ಒಂದು ಮಂಡಿವರೆಗೂ ಕೂಡ ನೀರಿರುತ್ತೆ. ಆ ನೀರನ್ನ ನೋಡಿ ನಾವು ಮಳೆ ನೀರು ಅಂದ್ಕೊಂಡ್ವಿ, ಬಟ್ ಅದು ಸುಳ್ಳು. ಅದು ಯಾವಾಗಲೂ ಕೂಡ ಹಾಗೇ ಇರುತ್ತಂತೆ, ಮಳೆ ನೀರಲ್ಲ, ಅದು ಹಾಗೇ ಬರೋದು ನೀರಂತೆ. ಹಿಂದೆ ಒಂದು ಗುಹೆ ಇದೆ ಅಂತೆ, ಆ ಗುಹೆಯಿಂದ ಆ ನೀರು ಬರುತ್ತೆ ಅಂತ ಅಲ್ಲಿರೋ ಪೂಜೆ ಮಾಡೋ ಐನರ್ ಸಹ ಹೇಳಿದ್ರು. ಅಲ್ಲಿ ಡೈಲಿ ಪೂಜೆ ಕೂಡ ನಡೆಯುತ್ತಂತೆ. ಸೊ ಡೈಲಿ ಬಂದು ಪೂಜೆ ಮಾಡಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಆ ಗುಹೆ ಕೂಡ ದೇವರ ಸೃಷ್ಟಿ ಅಂತಲೇ ಹೇಳಿದ್ರು. 2000 ವರ್ಷದ ಹಿಂದಿನ ಇತಿಹಾಸದಿಂದನೂ ಸಹ ಹೀಗೆ ಇದೆ ಅಂತ ಹೇಳ್ತಾ ಇದ್ರು ಐನರು. ನನಗೆ ಆ ದೇವಸ್ಥಾನನ ನೋಡಿ ದೇವರ ಸೃಷ್ಟಿ ಹಾಗೆಯೇ ಪ್ರಕೃತಿಯ ನಿಯಮದಲ್ಲಿ ಏನೇನೆಲ್ಲ ಇದೆ ಅಂತ ನನಗೆ ಅನ್ನಿಸ್ತು. ಹಾಗೆಯೇ ಆ ದೇವಸ್ಥಾನ ನೋಡಿ ತುಂಬಾ ಖುಷಿ ಕೂಡ ಆಯಿತು. ಅಲ್ಲಿ ಇಬ್ಬರು ಪೂಜೆ ಮಾಡೋ ಆಚಾರ್ಯಗಳು ಸಹ ಹೇಳಿದ್ದು ಇದು. ಹಿಂದೆ ಗುಹೆ ಇದೆ, ಅಲ್ಲಿಂದ ನೀರು ಬರುತ್ತೆ, ಇದು ಯಾವುದೇ ರೀತಿ ಮಳೆ ನೀರಲ್ಲ. ಈ ಗುಹೆ ಕೂಡ ದೇವರ ಸೃಷ್ಟಿನೇ ಅಂತಲೇ ಹೇಳಿದ್ರು. 2000 ವರ್ಷದ ಹಿಂದಿನ ಇತಿಹಾಸದಿಂದ ಸಹ ಹೀಗೆ ಇದೆ. ಈ ಮೂಡುಗಲ್ಲು, ಈ ಬಾವಿ ಎಲ್ಲ ಕೂಡ ಹಾಗೆಯೇ ಇದೆ ಅಂತಲೇ ಹೇಳಿದ್ರು. ನೀರಿನ ಮಧ್ಯೆ ಆ ದೇವಾಲಯ ಇರೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ದೇವಸ್ಥಾನದ ಹತ್ರ ಹೋಗಬೇಕು ಅಂದರೆ ನಾವು ತುಂಬ ಬಗ್ಗಿ ಹೋಗಬೇಕಾಗುತ್ತೆ, ಯಾಕಂದರೆ ಆ ಗುಹೆಯಲ್ಲಿರೋ ಕಲ್ಲು ತಲೆಗೆ ಹೊಡೆಯುತ್ತೆ. ನಾವು ಹೋಗೋ ಟೈಮ್ಗೆ ಮಹಾಮಂಗಳಾರತಿ ಕೂಡ ಆಗ್ತಾಯಿತ್ತು. ಸೊ ನಮಗೆ ತುಂಬಾ ಖುಷಿಯಾಯಿತು, ನಾವು ಹೋಗಿದ್ದ ಟೈಮ್ಗೆ ಮಂಗಳಾರತಿ ಸಹ ಆಯಿತು ಅಂತ. ಸೊ ಈಶ್ವರನ ಊದೋಟ ನೋಡೋದಕ್ಕೆ ಹೋಗೋಕ್ಕೆ 2 ರೋಡ್ ಇದೆ. ಸೊ ನಾವು ಹೋಗಿದ್ದು ಒಂದು ರೋಡಲ್ಲಿ, ಬರ್ಬೇಕಾದ್ರೆ ಬಂದಿದ್ದು ಇನ್ನೊಂದು ರೋಡಲ್ಲಿ. ಸೊ ನಾವು ನೆಕ್ಸ್ಟು ಆ ಟೆಂಪಲ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೇನೆ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ ಹೋದೋ. ಇನ್ನೇನು ಹೋಗೋ ಟೈಮ್ಗೆ ನಾವು ಟೆಂಪಲ್ ಕ್ಲೋಸ್ ಆಗ್ತಿತ್ತು. ಸೊ ಇನ್ನೇನು ಒಂದು 10 ನಿಮಿಷದಲ್ಲಿ ಕ್ಲೋಸ್ ಆಗೋದು. ಸೊ ಆ ಟೈಮ್ಗೆ ಹೋದೋ. ಆ ತಾಯಿ ದರ್ಶನ ನಮ್ಗೆ ಆಗಬೇಕಿತ್ತು ಅನ್ನಿಸ್ತು. ಸೊ ತಾಯಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅಲ್ಲೇ ಊಟ ಪ್ರಸಾದ ಕೂಡ ಇತ್ತು. ಅಲ್ಲೇ ಊಟ ಪ್ರಸಾದ ಮಾಡಿಕೊಂಡು ನೆಕ್ಸ್ಟು ಸಿಗಂದೂರು ನೋಡೋಣ ಅಂತ ಹೊರಟ್ವಿ. ಸಿಗಂದೂರು ನೋಡೋಕ್ಕೆ ಅಂತ ಹೋಗ್ತಾ ಇರೋದು ಇದು 2ನೇ ಸರಿ. ಒಂದು ಸರಿ ಲಾಂಚಲ್ಲಿ ಹೋಗಿದ್ದು, ಈ ಸರಿ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದು. ಸಿಗಂದೂರು ನೋಡಿದ್ದೀವಿ, ಬಟ್ ಬ್ರಿಡ್ಜ್ನ ನೋಡಿರಲಿಲ್ಲ ಅಂತ ಸಿಗಂದೂರು ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಸಿಗಂದೂರು ಟೆಂಪಲ್, ಚೌಡೇಶ್ವರಿ ಟೆಂಪಲ್ ಕ್ಲೋಸ್ ಆಗಿತ್ತು. 3 o'clockಗೆ ಓಪನ್ ಅಂತ ಹೇಳಿದ್ರು. ಸೊ ನಾವು ಹಾಸನ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಲ್ಲಿ ಬೇಡ ಅಂತ ಬಿಟ್ಬಿಟ್ಟು, ಮತ್ತು ಅಲ್ಲಿ ಡ್ರೆಸ್ ಕೂಡ ಇದೆ, ನಾನು ಜೀನ್ಸ್ಗೂ ಬೇರೆ ಹಾಕಿದ್ದೆ. ಸೊ ಅಲ್ಲಿ ಅಲೋ ಇರಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಹೊರಟು. ಅಲ್ಲಿಂದ ನೆಕ್ಸ್ಟು ಬ್ರಿಡ್ಜ್ ನೋಡೋಣ ಅಂತ ಬ್ರಿಡ್ಜ್ನ ನೋಡಿಕೊಂಡು, ನಾನು ಸನ್ ರೂಫ್ ಯಾವಾಗಲೂ ಕೂಡ ಎಂಜಾಯ್ ಮಾಡಿರಲಿಲ್ಲ. ಸೊ ಬ್ರಿಡ್ಜ್ ಮೇಲೆ ಆ ಸನ್ ರೂಫ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಬಂದೆ. ಇದೆ ಫಸ್ಟ್ ಟೈಮ್ ನಾನು ಸನ್ ರೂಫ್ನ ಎಂಜಾಯ್ ಮಾಡಿದ್ದು. ಮತ್ತು ಅಲ್ಲಿ ಬ್ರಿಡ್ಜ್ ಕೂಡ ಚೆನ್ನಾಗಿತ್ತು. ಆ ಸನ್ ರೂಫ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದರೆ ಫುಲ್ಲು ಸುತ್ತ ನಿಸರ್ಗ ತುಂಬಾ ಚೆನ್ನಾಗಿ ಕಾಣೋದು, ಪ್ರಕೃತಿ ಕೂಡ. ಆ ಸನ್ ರೂಫಲ್ಲಿ ನಿಂತ್ಕೊಂಡು ಆ ಬ್ರಿಡ್ಜ್ನ ನೋಡ್ತಾ ಇದ್ದರೆ ಎಷ್ಟು ಉದ್ದ ಇದೆ, ಮತ್ತು ಹಾಗೆಯೇ ನದಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸನ್ ರೂಫ್ ಅಷ್ಟೇ ನನಗೆ ಖುಷಿ ಕೊಡ್ತು, ಆ ಬ್ರಿಡ್ಜ್ನ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ.
ನಾನು ಸನ್ ರೂಫಲ್ಲಿ ನಿಂತ್ಕೊಂಡು ನೋಡ್ತಿದ್ದಿದ್ದು. ಸೊ ನಾನು ಬ್ರಿಡ್ಜ್ ಮೇಲೆ ಕಾಂಪೌಂಡ್ ಮೇಲೆ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀನೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಖುಷಿ ಆಗ್ತಾ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಸನ್ ರೂಫಲ್ಲಿ ನಿಂತ್ಕೊಂಡು ಈ ಥರ ಹೋಗ್ತಾ ಇದ್ದಿದ್ದು. ಸೊ ತುಂಬಾ ಉದ್ದ ಇರೋ ಸೇತುವೆ ಅಂತ ನನಗನ್ಸುತ್ತೆ. ಸಿಗಂದೂರು ಬ್ರಿಡ್ಜು ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಹಾಗೆಯೇ ತುಂಬಾ ಚೆನ್ನಾಗಿತ್ತು. ಸಿಗಂದೂರು ಬ್ರಿಡ್ಜ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಕವಿ ಮನೆಗೆ ಹೋಗೋಣ ಅಂತ. ಇನ್ನೇನು ಕವಿ ಮನೆ ನೋಡಿಕೊಂಡು ಅಲ್ಲಿಂದ ಹಾಸನ್ಗೆ ಹತ್ರ ಆಗುತ್ತೆ ಅಂತ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತೀರ್ಥಹಳ್ಳಿಗೆ ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ನಾನು ತೀರ್ಥಹಳ್ಳಿಗೆ ಬರ್ತಾ ಇರೋದು ಇದು 2ನೇ ಸಾರಿ. ಆ ಕವಿ ಮನೆನ ಎಷ್ಟು ಸಾರಿ ನೋಡಿದ್ರೂ ಕೂಡ ನಮಗೆ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ಮನೆ. ಸೊ ಕುವೆಂಪು ಅವರ ಮನೆ ನೋಡಿಕೊಂಡು ಹೋಗೋಣ. ಮತ್ತು ನೆಕ್ಸ್ಟು ಅವ್ರ ಮನೆ ನೋಡಾದ್ಮೇಲೆ ಅವ್ರ ಸಮಾಧಿ ಮತ್ತು ಅವ್ರು ಕೂರ್ತಿದ್ದಿದ್ದ ಜಾಗ, ಅವ್ರ ಕವಿತೆಗಳನ್ನ ಬರೀತಿದ್ದಿದ್ದ ಜಾಗ ಎಲ್ಲ ನೋಡಿಕೊಂಡು ಹೋಗೋಣ ಅಂತಂದ್ಬಿಟ್ಟು ಅಲ್ಲೆಲ್ಲ ಸುತ್ತಾಡ್ಕೊಂಡು ಹೊರಟು. ಅವರು ಕುವೆಂಪು ಅವ್ರ ಸಮಾಧಿ ಹತ್ರ ಆ ಥರ ಕಲ್ಲುಗಳೆಲ್ಲ ಹಾಕಿ ಮಾಡಿಸಿರೋದು ಸಿದ್ಧಾರ್ಥ ಕೆಫೆ ಸಿದ್ಧಾರ್ಥ ಅವರಂತೆ. ಇನ್ನು ಕವಿ ಮನೆಯೆಲ್ಲ ನೋಡ್ಕೊಳ್ಳೋ ಹೊತ್ತಿಗೆ ಸಂಜೆ ಆಗೋಯಿತು. ಸಂಜೆ 6:30 7 ಗಂಟೆ ಆಗೋಯಿತು. ಸೊ ಅಲ್ಲಿಂದ ಹೊರಟು ಇನ್ನೇನು ನಾವು ಹಾಸನ ಕಡೆ ಬಂದು. ಸೊ ಇದಾಗಿತ್ತು ನನ್ನ ಲಾಗ್. ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.